ನಮಸ್ತೆ ವೀಕ್ಷಕರೇ, ಟೆಂಪಲ್ ಕಲ್ಚರ್ ಆಫ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಇಂದು ನಾವು ಚಂಪಕಧಾಮಸ್ವಾಮಿ ದೇವಾಲಯದ ಇತಿಹಾಸದ ಬಗ್ಗೆ ತಿಳಿಯೋಣ. ಈ ದೇವಾಲಯದ ಸೌಂದರ್ಯವನ್ನು ಮೆಚ್ಚಿದ ನಂತರ ನೀವು 170 ಮೆಟ್ಟಿಲುಗಳು ಹತ್ತಬಹುದು. ಇದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನವನ್ನು ತಲುಪಲು ದೇವಸ್ಥಾನದ ಪಕ್ಕದಲ್ಲಿದೆ. ಇದು ಸುಂದರವಾದ ಲಿಂಗವನ್ನು ಹೊಂದಿದೆ. ಪ್ರಮುಖ ದೇವತೆ ಮತ್ತು ಹತ್ತಿರದ ಕೊಳ, ಇದರಲ್ಲಿ ನೀರು ಇದೆ ಎಂದು ನಂಬಲಾಗಿದೆ. ಔಷಧೀಯಗಳ ಮೂಲಗಳು. ಬನ್ನೇರುಘಟ್ಟ ಜೈವಿಕ ಉದ್ಯಾನವನವು ನೈಸರ್ಗಿಕವಾಗಿ ಕೆಲವು ವನ್ಯಜೀವಿಗಳನ್ನು ಗುರುತಿಸಲು ಹತ್ತಿರದಲ್ಲಿದೆ. ನೀವು ಪ್ರಕೃತಿ ಪ್ರಿಯರಾಗಿದ್ದರೆ ಹಸಿರು ಪರಿಸರವನ್ನು ಆನಂದಿಸಲು ಮರಳುವಾಡಿ ಅಣೆಕಟ್ಟಿಗೆ ಭೇಟಿ ನೀಡಿ